ಎಲ್ರಿಗೂ ನಮಸ್ಕಾರ. ಇದು ಈಗ ನೀವು ನೋಡ್ತಾ ಇರೋದು ಒಂದು 15 ಡೇಸಿಂದು ಹಾಲಿನ ಕೆನೆ. ನಾವು ಪ್ರತಿದಿನ ಮನೆಗೆ ತೊಗೊಂಡು ಬರೋವಂಥ 1 ಲೀಟ್ರ್ ಹಾಲಲ್ಲಿ ತೆಗೆದಿರೋ ಅಂಥದ್ದು. ನಾಳೆ ದೋಸೆ ಮಾಡಬೇಕಾಗಿತ್ತು, ಬೆಣ್ಣೆ ಖಾಲಿ ಆಗಿತ್ತು. ಹಾಗಾಗಿ ನಾವು ಮನೆಗೆ ತೊಗೊಂಡು ಬರೋವಂಥ ಹಾಲಿಂದನೇ ನಾನು ಬೆಣ್ಣೆ ತೆಗಿತಾ ಇದ್ದೀನಿ. ಹೇಗೆ ತೆಗೆಯೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ಮಿಕ್ಸಿ ಜಾರ್ಗೆ ಕೋಲ್ಡ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀರು ತುಂಬಾ ಕೋಲ್ಡ್ ಇದ್ದಷ್ಟು ಬೆಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಹಾಲಿನ ಕೆನೆನ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಸಾರಿ ಇದೇ ರೀತಿಯಲ್ಲೇ ಬೆಣ್ಣೆ ತೆಗಿತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಸಪ್ರೇಟಾಗೆ ಬೆಣ್ಣೆ ತೊಗೊಳ್ಬೇಕು ಅಂದರೆ ಒಂದು 500-600 ರೂಪಾಯಿನಾದರೂ ಆಗುತ್ತೆ. ನಾವು ಮನೆಗೆ ತೊಗೊಂಡು ಬರೋವಂಥ 1 ಲೀಟ್ರ್ ಹಾಲಲ್ಲೇ ಸುಮಾರು 1 kg ಅಷ್ಟು ಬೆಣ್ಣೆನ ನಾವು ತೆಗಿಬೋದು. ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಒಂದು ನಿಮಿಷ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬೆಣ್ಣೆ ಆಗುತ್ತೆ. ಈಗ ಬೆಣ್ಣೆ ಆಗಿದೆ ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬೆಣ್ಣೆ. ನೋಡೋಕ್ಕಂತೂ ತುಂಬ ಖುಷಿ ಅನಿಸುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ನಾನು ಹಾಗೇ ಬೆಣ್ಣೆ ತಿನ್ಕೊಳ್ತಾ ಇರ್ತೀನಿ, ಅಷ್ಟು ಇಷ್ಟ ನನಗೆ ಬೆಣ್ಣೆ ಅಂತ ಹೇಳಿದ್ರೆ. ದೋಸೆ ಜೊತೆಗಂತೂ ಬೆಣ್ಣೆ ಇರಲೇಬೇಕು. ಹಾಗಾಗಿ ಈಗ ಬೆಣ್ಣೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಸುಲಭವಾಗಿ ನೀವು ಬೆಣ್ಣೆ ತೆಕ್ಕೋಬೋದು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಬಟರ್ ಮಿಲ್ಕ್ನೂ ಕೂಡ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. 15 ಡೇಸ್ ಆದರೂ ಕೂಡ ಹಾಲಿನ ಕೆನೆ ಏನು ಕೂಡ ಕಸರೆ ಆಗಿರಲ್ಲ. ಫ್ರೀಝರಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟರ್ ಮಿಲ್ಕ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಅದು ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ, ಈಗ ಬೆಣ್ಣೆ ರೆಡಿಯಾಗಿದೆ. ಸುಮಾರು ಅರ್ಧ kg ಅಷ್ಟು ಬೆಣ್ಣೆ ಬಂದಿದೆ, ನೀವೇ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ದೋಸೆ ಜೊತೆಗೆ ಹಾಕ್ಕೊಂಡು, ಈರುಳ್ಳಿ ದೋಸೆಗೆ, ಮಸಾಲೆ ದೋಸೆ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಏನು ರುಚಿ ಅಂತೀರಾ. ನೀವು ಕೂಡ ಪ್ರತಿದಿನ ಮನೆಗೆ ತೊಗೊಂಡು ಬರೋವಂಥ ಹಾಲನ್ನು ಚೆನ್ನಾಗಿ ಕಾಯಿಸಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿಟ್ಟು ಬೆಳಿಗ್ಗೆ ಕೆನೆ ತೆಗೆದು ಫ್ರೀಝರಲ್ಲಿಡಿ. ತುಂಬಾ ಚೆನ್ನಾಗಿ ಬೆಣ್ಣೆ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.